ಕಳೆದ ಒಂದು ವರ್ಷದ ಅವಧಿಯಲ್ಲಿ ತಾವು ನಗರ ಪಾಲಿಕೆ ಈ ವಾರ್ಡಿನ ಸದಸ್ಯರಾದ ಯಾವ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ದೀರಾ? ನಾವು ಆಯ್ಕೆಯಾಗಿ ಕೂಡಲೇ ನೀರಿನ ಸಮಸ್ಯೆ ಇತ್ತು, ಅದು ಸ್ವಲ್ಪ ಬಗೆಹರಿಸಿದ್ದೀರಿ. ಕಾಂಕ್ರೀಟ್ ರೋಡ್ಸು ಮತ್ತು ಕಸದ ಪ್ರಾಬ್ಲಮ್ ತುಂಬ ಇತ್ತು, ಅದೆಲ್ಲ ವಾರ್ಡು ನೀಟಾಗಿ ಇಟ್ಟಿದ್ದೀರಿ. ನೀರಿನ ಸಮಸ್ಯೆ ಬಗೆಹರಿಸಿದ್ದೀರಿ. ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೊಂಬರ್ತಾ ಇದ್ದೀವಿ. ಶುದ್ಧ ನೀರಿನ ಘಟಕಗಳನ್ನ ಎಷ್ಟು ಮಾಡಿದ್ರೆ ವಾರ್ಡಲ್ಲಿ? RO ಪ್ಲ್ಯಾಂಟ್ ಅಂತ 8 ಆಗಿದೆ. ರಾಜೇಂದ್ರ ನಗರದಲ್ಲಿ 4 ಆಗಿದೆ, ಪೊಲೀಸ್ ಕ್ವಾರ್ಟರ್ಸಲ್ಲಿ 2, ಆಡುಗೋಡಿ 2. ಈ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, BBMPಯಲ್ಲಿ ನೀವಿದ್ದೀರಾ, ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಾಯಕರಿದ್ದಾರೆ. ಹೆಚ್ಚು ನಿಮಗೆ ಅನುದಾನ ಸಿಕ್ಕಿರ್ಬೇಕಲ್ಲ ನಿಮ್ಮ ವಾರ್ಡಿಗೆ? ಹೌದು, ಸಿಕ್ಕಿದೆ. ಅನುದಾನ ಯಾವ ರೀತಿ ನೀವು ಉಪಯೋಗಿಸ್ಕೊಂಡಿದ್ದೀರಾ ಕಾಮಗಾರಿಯಲ್ಲಿ? ಅದು ಎಸ್ಟಿಮೇಟ್ ಆಗಿದೆ. ಒಂದು 5 ಕಾರು 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದು ಮಾಡಿಸ್ಲಿಕ್ಕೆ ಪೊಲೀಸ್ ಕ್ವಾರ್ಟರ್ಸು ಅದೆಲ್ಲ ರೆಡಿ, ರಾಜೇಂದ್ರ ನಗರ ಅದೆಲ್ಲ ಮಾಡಿಸ್ತಾ ಇದ್ದೀವಿ. ಮೇಡಮ್, ತಾವು ಒಬ್ಬ ಮಹಿಳಾ ಪ್ರತಿನಿಧಿ ಆಗಿದ್ದೀರಾ. ಈ ವಾರ್ಡಲ್ಲಿ ಮಹಿಳೆಯರಿಗೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಮಹಿಳಾ ಕಾರ್ಪೊರೇಟರ್ ಆಗಿ ನಮ್ಮ ಸೌಮ್ಯ ಮೇಡಮ್ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಗಳಲ್ಲಿ ಮಾಡ್ಸೋಕ್ಕೆ ನಾವು ತಯಾರಿದ್ದೀವಿ. ಅವರೇನೇ ಮಹಿಳೆ ಅಂತ ಆದಮೇಲೆ ಯಾವ ಕಷ್ಟ ಕಾರ್ಯಗಳೂ ಆದ್ರೂ ನಾವು ಅವ್ರ ಜೊತೆ ಕೈ ಜೋಡಿಸೋಕ್ಕೆ ರೆಡಿಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ಒಂದು ಯೋಜನೆಗಳನ್ನ ನಾವು ಇಟ್ಕೊಂಡಿದ್ರೆ ಯಾವ ಕಾರ್ಯಕ್ರಮ ಕೈ ತಗೊಳ್ತಾ ಇದ್ದೀವಿ? ಮುಂದಿನ ದಿನಗಳಲ್ಲಿ ಆದಷ್ಟು ಸಮಸ್ಯೆಗಳು ಬಗೆಹರಿಸಿದ್ದೀರಿ. ಬರೋ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ನಾವು ರೆಡಿ. ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ 5 ವರ್ಷ ಪೂರೈಸಿದಂಥ ದಾಖಲೆ ಇದುವರೆಗೂ ಇಲ್ಲ. ಪರಮೇಶ್ವರ್ 6 ವರ್ಷ ಪೂರೈಸಿ 7ನೇ ವರ್ಷಕ್ಕೆ ಅವರ ಅವಧಿ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕಾಂಗ್ರೆಸ್ ಇತಿಹಾಸದಲ್ಲಿ ಒಬ್ಬ ಪರಿಶಿಷ್ಟ ಜಾತಿ ನಾಯಕ 6 ವರ್ಷಗಳ ಕಾಲವನ್ನು ಪೂರೈಸಿ 7ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಅವರ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಾಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಾಗ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತಿನ ದಿನ ಸಿದ್ದರಾಮಯ್ಯ ಸರ್ಕಾರ 4 ವರ್ಷಗಳನ್ನು ಪೂರೈಸ್ತಾ ಇದೆ, ಆ ಸರ್ಕಾರ ಕೂಡ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂಥ ಒಂದು ಹೆಗ್ಗಳಿಕೆ ನಮ್ಮ KPCC ಅಧ್ಯಕ್ಷರಾದ ಶ್ರೀ ಪರಮೇಶ್ವರ್ ಅವರಿಗೆ ಸೇರ್ತೈತೆ. ಕಳೆದ ಈ ಅವಧಿಯ ಒಂದು ಕಾರ್ಯಕ್ರಮಗಳು ಯಾವ ರೀತಿ ಇದೆ ನಿಮ್ಮ ವಾರ್ಡಲ್ಲಿ ವಿಶೇಷವಾಗಿ ಕ್ಷೇತ್ರದಲ್ಲಿ? ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಆಡುಗೋಡಿ ವಾರ್ಡ್ಗೆ ಸಂಬಂಧಪಟ್ಟಂತೆ ಕಳೆದ ವರ್ಷದಲ್ಲಿ ಏನು ನಮ್ಮ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಹೆಚ್ಚಿನ ಒಂದು ನಗರೋತ್ಥಾನ ಅನುದಾನ ಬಂತು. ಆ ನಗರೋತ್ಥಾನ ಅವಧಿಯಲ್ಲಿ ನಮಗೆ ಅತಿ ಹೆಚ್ಚಿನ ಒಂದು ಕಾಮಗಾರಿಗಳನ್ನು ಮಾಡಲಿಕ್ಕೆ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ವಾರ್ಡಲ್ಲಿ ಈಗ ಒಂದು 7 ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಪಾರ್ಕ್ಗಳ ಒಳ್ಳೆಯ ಇದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದು ಪ್ಲೇ ಎಕ್ವಿಪ್ಮೆಂಟ್ಸ್ ಗ್ರೌಂಡ್, ಏನು ಇವತ್ತಿನ ಮಕ್ಕಳ ಆಟದ ಮೈದಾನವನ್ನು ಒಂದು 60 ಲಕ್ಷ ರೂಪಾಯಿ ಇದರಲ್ಲಿ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದ್ದು, ಅದು ಉದ್ಘಾಟನೆ ಮಾಡತಕ್ಕಂಥ ಒಂದು ಸ್ಥಿತಿನಲ್ಲಿದೆ. ಆಮೇಲೆ ಈಗಾಗಲೇ ನಮ್ಮ ನಗರ ಪಾಲಿಕೆ ವತಿಯಿಂದ ಮತ್ತು ಶಾಸಕರ ಅನುದಾನದಿಂದ ಏನು ಇವತ್ತು ಡಾಂಬರೀಕರಣ ಮಾಡಬೇಕು ಮತ್ತು ಎಲ್ಲ ನಮ್ಮ ವಾರ್ಡನ್ನು ಒಂದು ಮಾದರಿ ವಾರ್ಡನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ.